ಅಧ್ಯಾಯ 1. ಅತಿಯಾದ ಪ್ರಯತ್ನ ಬೇಡ. ಡೋಂಟ್ ಟ್ರೈ. ಈ ಅಧ್ಯಾಯದ ಮೊದಲ ಸಾಲೆ ಒಂದು ದೊಡ್ಡ ಪೆಟ್ಟು. ಹೆಚ್ಚಿನ ಸಕಾರಾತ್ಮಕ ಅನುಭವಗಳಿಗಾಗಿ ಹಂಬಲಿಸುವುದೇ ಒಂದು ನಕಾರಾತ್ಮಕ ಅನುಭವ. ಮತ್ತು ವಿಪರ್ಯಾಸವೆಂದರೆ ನಮ್ಮ ನಕಾರಾತ್ಮಕ ಸ್ಥಿತಿಯನ್ನು ಒಪ್ಪಿಕೊಳ್ಳುವುದೇ ಒಂದು ಸಕಾರಾತ್ಮಕ ಅನುಭವ. ನಾವು ವಾಸಿಸುತ್ತಿರೋದು ಒಂದು ವಿಚಿತ್ರ ಸಮಾಜದಲ್ಲಿ. ಇಲ್ಲಿ ದಿನದ 24 ಗಂಟೆಯೂ ನಮಗೆ ನೀನು ಸಾಲದು ಎಂಬ ಸಂದೇಶಗಳೇ ಸಿಗುತ್ತಿವೆ. ಹೆಚ್ಚು ಫೇಮಸ್ ಆಗು, ಹೆಚ್ಚು ಸುಂದರವಾಗಿ ಕಾಣಿಸು, ಹೆಚ್ಚು ಕೆಲಸ ಮಾಡು, ಸಕ್ಸಸ್ ಆಗು, ಹೀಗೆ ಇನ್ನೂ ಹೆಚ್ಚು ಬೇಕು ಎಂಬ ಹಪಾಹಪಿಯಲ್ಲಿ ಬಿದ್ದ ನಾವು ಕೊನೆಗೆ ತಲುಪೋದು ಎಲ್ಲಿಗೆ ಗೊತ್ತಾ? ಆತಂಕ, ಅತೃಪ್ತಿ ಮತ್ತು ಮಾನಸಿಕ ಸುಸ್ತು. ಮಾರ್ಕ್ ಮ್ಯಾನ್ಸನ್ ಇದನ್ನ ಪ್ಯಾರಡಾಕ್ಸ್ ಆಫ್ ಪಾಸಿಟಿವಿಟಿ, ಅಂದರೆ ಸಕಾರಾತ್ಮಕತೆಯ ವಿರೋಧಾಭಾಸ ಎಂದು ಕರೆಯುತ್ತಾರೆ. ಇದು 3 ಮುಖ್ಯ ಅಂಶಗಳ ಮೇಲೆ ನಿಂತಿದೆ. 1. ಕೊರತೆಗಳ ಮೇಲೆ ಗಮನ. ನಾವೆಷ್ಟು ಉತ್ತಮವಾಗಲು ಪ್ರಯತ್ನಿಸುತ್ತೇವೋ ಅಷ್ಟು ನಮ್ಮಲ್ಲಿ ಏನಿಲ್ಲವೋ ಅದರ ಬಗ್ಗೆಯೇ ಯೋಚಿಸಲು ಶುರು ಮಾಡುತ್ತೇವೆ. ಇದು ನಮ್ಮನ್ನು ಒತ್ತಡದ ಸುಳಿಯಲ್ಲಿ ಸಿಲುಕಿಸುತ್ತದೆ. 2. ತಿರುಗುಮುರುಗು ಪ್ರಯತ್ನ, ಬ್ಯಾಕ್ವರ್ಡ್ ಲಾ. ಅತಿ ವೇಗವಾಗಿ ಓಡಲು ಹೋದವನು ಬೀಳುವಂತೆ ನಾವೆಷ್ಟು ಹೆಚ್ಚು ಸಂತೋಷವಾಗಿರಲು ಪ್ರಯತ್ನಿಸುತ್ತೇವೋ ಅಷ್ಟು ನಮಗೆ ದುಃಖವಾಗುತ್ತದೆ. ಕೆಲವೊಮ್ಮೆ ಗೆಲ್ಲಲೇಬೇಕು ಎಂಬ ಹಠ ಬಿಟ್ಟಾಗಷ್ಟೇ ಗೆಲುವು ಸುಲಭವಾಗುತ್ತದೆ. 3. ನೋವಿನಿಂದ ಓಡಿಹೋಗುವುದೂ ಕೂಡ ಒಂದು ರೀತಿಯ ಸೋಲೆ. ಕಷ್ಟಗಳಿಂದ ಓಡಿಹೋಗುವುದೂ ಕೂಡ ಒಂದು ಹೋರಾಟವೇ. ನಾವು ಈ ನೋವುಗಳನ್ನು ಅನುಭವಿಸದಿದ್ದರೆ ಜೀವನದ ನೈಜ ಸತ್ಯದಿಂದ ದೂರವಾಗುತ್ತೇವೆ. ಹಾಗಾದರೆ ಪರಿಹಾರವೇನು? ಮ್ಯಾನ್ಸನ್ ಅವರ ಸಲಹೆ ಸರಳ. ಕೇರ್ ಮಾಡೋದನ್ನ ಬಿಟ್ಟುಬಿಡಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಿ. ನಿಜವಾದ ಸುಖ ಇರೋದು ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಯಾವುದು ಮುಖ್ಯವೋ ಅದರ ಮೇಲೆ ಗಮನಹರಿಸುವುದರಲ್ಲಿ. ಅದು ನಿಮ್ಮ ಕುಟುಂಬವಿರಲಿ, ಆಪ್ತ ಸ್ನೇಹಿತರಿರಲಿ ಅಥವಾ ನಿಮ್ಮ ಪ್ಯಾಷನ್ ಇರಲಿ. ಇದನ್ನ ಒಂದು ಉದಾಹರಣೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ನಿಮ್ಮ ದಿನದ ಶಕ್ತಿ ಮತ್ತು ಗಮನವನ್ನ ಒಂದು ಕರೆನ್ಸಿ ಅಥವಾ ನಾಣ್ಯಗಳ ರೂಪದಲ್ಲಿ ಕಲ್ಪಿಸಿಕೊಳ್ಳಿ. ನಿಮ್ಮ ಹತ್ತಿರ ದಿನಕ್ಕೆ ಕೇವಲ 10 ನಾಣ್ಯಗಳಿವೆ ಅಂದಿಕೊಳ್ಳಿ. ಪ್ರತಿ ಬಾರಿ ನೀವು ನಾನು ಫೇಮಸ್ ಆಗಿಲ್ಲ ಅಂತಲೋ ಅಥವಾ ನಾನು ಸುಂದರವಾಗಿಲ್ಲ ಅಂತಲೋ ಚಿಂತಿಸಿದಾಗ ಒಂದೊಂದು ನಾಣ್ಯ ಖರ್ಚಾಗುತ್ತದೆ. ಒಮ್ಮೆ ಈ ನಾಣ್ಯಗಳು ಖರ್ಚಾದ ಮೇಲೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಗೆ ನಿಮ್ಮ ಹತ್ತಿರ ನಾಣ್ಯಗಳೇ ಉಳಿಯುವುದಿಲ್ಲ. ಹಾಗಾಗಿ ಇವತ್ತು ನೀವೇ ಕೇಳಿಕೊಳ್ಳಿ, ನಿಮ್ಮ ಬೆಲೆಬಾಳುವ ನಾಣ್ಯಗಳನ್ನು ಯಾವುದರ ಮೇಲೆ ಖರ್ಚು ಮಾಡುತ್ತಿದ್ದೀರಿ? ನಿಜವಾದ ಸುಖ ಹೆಚ್ಚು ಇರೋದರಲ್ಲಿ ಇಲ್ಲ, ಬದಲಿಗೆ ಅನಗತ್ಯ ವಿಷಯಗಳನ್ನ ಕಡಿಮೆ ಮಾಡೋದರಲ್ಲಿದೆ. ನಾವು ಯಾವಾಗ ಪರ್ಫೆಕ್ಟ್ ಆಗಬೇಕು ಅನ್ನೋ ಹಠ ಬಿಡ್ತೀವೋ ಆವಾಗಲೇ ನಮಗೆ ನೆಮ್ಮದಿ ಸಿಗೋದು. ನಮಸ್ಕಾರ ಸ್ನೇಹಿತರೆ. ನೋಡಿ, ನಾನ್ ಹೇಳ್ತಿಲ್ಲ, ಸ್ವತಃ ಮಾರ್ಕ್ ಮ್ಯಾನ್ಸನ್ ಅವರೇ ಈ ಮಾತನ್ನ ಹೇಳ್ತಿದ್ದಾರೆ. ಅವರ ಈ ಪುಸ್ತಕ ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ ಫಕ್ ಇದೆಯಲ್ಲ, ಇದು ನಮಗೆ ತಿಳಿಯದೆಯೇ ನಮಗೆ ಬೀಳಬೇಕಿದ್ದ ಒಂದು ಸಖತ್ ಏಟು. ಇದು ಜೀವನದ ಅನಗತ್ಯ ಹಂಗುಗಳನ್ನ ಕೊಡವಿ ನಿಜವಾಗಿಯೂ ನಮಗೆ ಯಾವುದು ಮುಖ್ಯವೋ ಅದನ್ನ ಮಾತ್ರ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಅನ್ನೋದನ್ನ ಕಟುವಾಗಿ ಕಲಿಸಿಕೊಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಕೆಲವು ಕ್ರಾಂತಿಕಾರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಹೆಚ್ಚಿನದನ್ನ ಬಯಸುವ ಹಪಾಹಪಿ, ಹೇಗೆ ಇದು ನಿಮ್ಮ ನೆಮ್ಮದಿಯನ್ನ ಕದಿಯುತ್ತೆ? ಸಮಸ್ಯೆಗಳೇ ಪರಿಹಾರ, ನಿಮ್ಮ ಸಮಸ್ಯೆಗಳೇ ನಿಮ್ಮ ಶ್ರೇಷ್ಠ ಜೀವನಕ್ಕೆ ದಾರಿ ಅನ್ನೋದು ಹೇಗೆ? ನಿಮ್ಮ ಮೆದುಳನ್ನ ನಂಬಬೇಡಿ. ನಿಜವಾಗಿ ನೀವು ಬದಲಾಗಬೇಕೆಂದರೆ ನಿಮ್ಮ ಹಳೇ ಯೋಚನೆಗಳನ್ನ ಯಾಕೆ ಬಿಟ್ಟುಕೊಡಬೇಕು? ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಬರೀ ಓದೋದು ಅಥವಾ ಈ ವಿಡಿಯೋ ನೋಡೋದ್ರಿಂದ ಮಾತ್ರ ಏನೂ ಬದಲಾಗಲ್ಲ. ಅದು ಸುಮ್ಮನೆ ಕುಳಿತಲ್ಲೇ ಮಾಡುವ ಕೆಲಸ. ಅದಕ್ಕಾಗಿಯೇ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಆಕ್ಷನೆಬಲ್ ಬ್ಲೂ ಪ್ರಿಂಟ್ ಲಿಂಕ್ ನೀಡಿದ್ದೇನೆ. ಇದನ್ನ ಬಳಸಿಕೊಂಡು ಈ ವಿಚಾರಗಳನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಪ್ರತಿದಿನ ಪ್ರಗತಿ ಕಾಣಿ. ಬನ್ನಿ, ಇನ್ನು ತಡ ಮಾಡುವುದು ಬೇಡ. ನಿರಾಳವಾಗಿ ಕುಳಿತುಕೊಳ್ಳಿ, ಆ ಬ್ಲೂ ಪ್ರಿಂಟ್ ಕೈಯಲ್ಲಿರಲಿ. ಕಲಿಬೇಕಿರೋದು ಬಹಳಷ್ಟಿದೆ. ಶುರು ಮಾಡೋಣವೇ? ಅಧ್ಯಾಯ 2. ಸುಖ ಎನ್ನುವುದೇ ಒಂದು ಸಮಸ್ಯೆ. ಹ್ಯಾಪಿನೆಸ್ ಇಸ್ ಎ ಪ್ರಾಬ್ಲಮ್. ನಾವೆಲ್ಲರೂ ಅಂದುಕೊಂಡಿರೋದು ಏನು ಗೊತ್ತಾ? ಒಮ್ಮೆ ಜೀವನದ ಸಮಸ್ಯೆಗಳೆಲ್ಲ ಮುಗಿದು ಹೋದರೆ ನಾನು ಸುಖವಾಗಿರ್ತೀನಿ ಅಂತ. ಆದರೆ ಮಾರ್ಕ್ ಮ್ಯಾನ್ಸನ್ ಹೇಳ್ತಾರೆ, ಇದು ಶುದ್ಧ ಸುಳ್ಳು.
ಯಾಕಂದ್ರೆ ಸುಖ ಅನ್ನೋದು ಸಮಸ್ಯೆಗಳನ್ನ ಪರಿಹರಿಸುವುದರಲ್ಲಿದೆಯೇ ಹೊರತು ಸಮಸ್ಯೆಗಳಿಂದ ಓಡಿ ಹೋಗೋದ್ರಲ್ಲ. ಜೀವನ ಅಂದ್ರೆ ಏನು? ಅದು ಮುಗಿಯದ ಸಮಸ್ಯೆಗಳ ಒಂದು ಸರಪಳಿ. ನೀವು ಒಂದು ಸಮಸ್ಯೆಯನ್ನ ಬಗೆಹರಿಸಿದರೆ ಅಲ್ಲಿಗೆ ಎಲ್ಲವೂ ಮುಗಿಯಲ್ಲ. ಬದಲಿಗೆ ಅದರಿಂದ ಮತ್ತೊಂದು ಹೊಸ ಸಮಸ್ಯೆ ಹುಟ್ಕೊಳ್ಳುತ್ತೆ. ಉದಾಹರಣೆಗೆ, ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಮದುವೆಯಾಗ್ತೀರಿ. ಅದು ಸುಖ ಅನ್ಸುತ್ತೆ. ಆದರೆ ಅವರ ಜೊತೆಗಿನ ಸಣ್ಣಪುಟ್ಟ ಜಗಳಗಳು ಹೊಸ ಸಮಸ್ಯೆಗಳನ್ನ ತರ್ತವೆ. ಒಂದು ದೊಡ್ಡ ಮನೆ ಕೊಂಡುಕೊಳ್ತೀರಿ. ಅದು ಖುಷಿ ಕೊಡುತ್ತೆ. ಆದರೆ ಅದನ್ನ ಕ್ಲೀನ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು ನಿಮ್ಮ ಮುಂದಿನ ಹೊಸ ಸಮಸ್ಯೆ ಆಗುತ್ತೆ. ಇವತ್ತಿನ ಸಮಾಜ ನಮಗೆ 2 ತಪ್ಪು ದಾರಿಗಳನ್ನ ತೋರಿಸ್ತಿದೆ. ಒಂದು, ನಿರಾಕರಣೆ. ನನ್ನ ಜೀವನದಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂತ ನಟಿಸುವುದು. ಟಿವಿ ನೋಡ್ತಾ, ಮೊಬೈಲ್ ಸ್ಕ್ರಾಲ್ ಮಾಡ್ತಾ ವಾಸ್ತವದಿಂದ ಓಡಿ ಹೋಗೋದು. ಇದು ನಿಮ್ಮನ್ನ ಒಳಗಿನಿಂದ ಟೊಳ್ಳು ಮಾಡುತ್ತೆ. 2, ಸಂತ್ರಸ್ತ ಮನೋಭಾವ. ನನ್ನ ಈ ಪರಿಸ್ಥಿತಿಗೆ ಬೇರೆಯವರೇ ಕಾರಣ ಅಂತ ದೂಷಿಸೋದು. ಇದು ನಿಮ್ಮನ್ನ ಸೋಮಾರಿಗಳನ್ನಾಗಿ ಮತ್ತು ಅಸಹಾಯಕರನ್ನಾಗಿ ಮಾಡುತ್ತೆ. ನೆನಪಿಡಿ, ನೋವು ಅನ್ನೋದು ಶಾಪವಲ್ಲ. ನಮ್ಮ ದೇಹಕ್ಕೆ ಹೇಗೆ ಪೆಟ್ಟಾದಾಗ ನೋವಾಗುತ್ತೋ ಹಾಗೆಯೇ ಮನಸ್ಸಿನ ಅಸಮಾಧಾನ ಕೂಡ ನಮಗೆ ಬದಲಾವಣೆಯ ಅವಶ್ಯಕತೆಯಿದೆ ಎಂದು ನೆನಪಿಸುವ ಅಲಾರ್ಮ್ ಇದ್ದಂತೆ. ನಾವು ಈ ಅಸಮಾಧಾನವನ್ನ ಪ್ರೊಡಕ್ಟಿವ್ ಆಗಿ ಬಳಸ್ಕೊಳ್ಬೇಕು. ಜಿಮ್ಗೆ ಸೇರೋದು ಸುಲಭ, ಆದರೆ ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟು ವರ್ಕೌಟ್ ಮಾಡೋದು ಒಂದು ಹೋರಾಟ. ಆದರೆ ಆ ಹೋರಾಟವನ್ನ ಯಾರು ಇಷ್ಟಪಡ್ತಾರೋ ಅವರಿಗೆ ಮಾತ್ರ ಉತ್ತಮ ಆರೋಗ್ಯ ಸಿಗುತ್ತೆ. ಹಾಗೆಯೇ ಯಾರು ತನ್ನ ಕಲೆಯ ಸವಾಲುಗಳನ್ನ ಪ್ರೀತಿಸ್ತಾರೋ ಅವರು ಮಾತ್ರ ಶ್ರೇಷ್ಠ ಕಲಾವಿದರಾಗ್ತಾರೆ. ಅದಕ್ಕೆ ಮ್ಯಾನ್ಸನ್ ಒಂದು ಅದ್ಭುತ ಪ್ರಶ್ನೆ ಕೇಳ್ತಾರೆ. ನಿಮಗೆ ಜೀವನದಲ್ಲಿ ಏನು ಬೇಕು ಅಂತ ಕೇಳ್ಕೊಳ್ಬೇಡಿ. ಬದಲಿಗೆ, ನಾನು ಯಾವ ನೋವನ್ನ ಅಥವಾ ಯಾವ ಸಂಕಷ್ಟವನ್ನ ಎದುರಿಸಲು ಸಿದ್ಧನಿದ್ದೇನೆ ಅಂತ ಕೇಳ್ಕೊಳ್ಳಿ. ನಿಮಗೆ ಬೇಕಾಗಿರೋದು ಸಮಸ್ಯೆಗಳಿಲ್ಲದ ಜೀವನವಲ್ಲ, ಬದಲಿಗೆ ಉತ್ತಮ ಸಮಸ್ಯೆಗಳಿರುವ ಜೀವನ. ಬೆಟ್ಟ ಹತ್ತುವುದನ್ನ ನಿಲ್ಲಿಸುವ ಕನಸು ಕಾಣಬೇಡಿ. ಬದಲಿಗೆ ಆ ಬೆಟ್ಟ ಹತ್ತುವ ಹಾದಿಯನ್ನೇ ಎಂಜಾಯ್ ಮಾಡಿ. ಯಾಕಂದ್ರೆ ನಿಜವಾದ ಸುಖ ಇರೋದೇ ಆ ಹಾದಿಯಲ್ಲಿ. ಅಧ್ಯಾಯ 3. ನೀವೇನೂ ಅಷ್ಟೊಂದು ಸ್ಪೆಷಲ್ ಅಲ್ಲ. ಯು ಆರ್ ನಾಟ್ ಸ್ಪೆಷಲ್. ಇವತ್ತಿನ ವಿಭಾಗ ಸ್ವಲ್ಪ ಕಹಿಯಾಗಿರಬಹುದು, ಆದರೆ ಇದು ನಿಮ್ಮ ಏಳಿಗೆಗೆ ಬಹಳ ಮುಖ್ಯ. ಮ್ಯಾನ್ಸನ್ ಇಲ್ಲಿ ಜಿಮ್ಮಿ ಅನ್ನೋ ಒಬ್ಬ ವ್ಯಕ್ತಿಯ ಉದಾಹರಣೆ ಕೊಡ್ತಾರೆ. ಜಿಮ್ಮಿ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾನೆ, ತಾನು ಬಹಳ ಬುದ್ಧಿವಂತ, ತಾನು ಶ್ರೀಮಂತನಾಗಲು ಹುಟ್ಟಿದವನು ಅಂದ್ಕೊಳ್ತಾನೆ, ಆದರೆ ಕೆಲಸ ಮಾತ್ರ ಒಂದು ಚೂರು ಮಾಡಲ್ಲ. ಜಿಮ್ಮಿ ಅಂಥವರಿಗೆ ನಮ್ಮ ಸಮಾಜ ಮತ್ತು ಕೆಲವು ಸೆಲ್ಫ್ ಹೆಲ್ಪ್ ಪುಸ್ತಕಗಳು ನೀನು ಸ್ಪೆಷಲ್, ನೀನು ಏನು ಬೇಕಾದರೂ ಸಾಧಿಸಬಹುದು ಅಂತ ಸುಳ್ಳು ಹೇಳಿ ಅವರನ್ನ ಸೋಮಾರಿಗಳನ್ನಾಗಿ ಮಾಡಿವೆ. ಸತ್ಯ ಏನೆಂದ್ರೆ, ನೀವು ಅಂದುಕೊಂಡಷ್ಟು ಸ್ಪೆಷಲ್ ನೀವೇನಲ್ಲ. ನಾವೆಲ್ಲರೂ ಯಾವುದೋ ಒಂದು ವಿಷಯದಲ್ಲಿ ಸಾಧಾರಣ ಅಥವಾ ಆವರೇಜ್ ಆಗಿರ್ತೀವಿ. ಆದರೆ ಇಂದಿನ ಇಂಟರ್ನೆಟ್ ಜಗತ್ತು ನಮಗೆ ಏನು ತೋರಿಸ್ತಿದೆ? ದಿನ ಬೆಳಿಗ್ಗೆ ಎದ್ದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ 0.001% ಅತಿ ಹೆಚ್ಚು ಸಾಧನೆ ಮಾಡಿದವರ ಲೈಫ್ ಸ್ಟೈಲ್ ನೋಡ್ತೀವಿ. ಅತಿ ಹೆಚ್ಚು ಸುಂದರವಾಗಿರೋರು, ಅತಿ ಹೆಚ್ಚು ಶ್ರೀಮಂತರು ಅಥವಾ ಅತಿ ಹೆಚ್ಚು ತಮಾಷೆಯಾಗಿರೋರನ್ನ ನೋಡಿ ನಾನು ಇವರ ಹಾಗೆ ಇರಬೇಕಿತ್ತು, ಇವರ ಹಾಗೆ ಇಲ್ಲದಿದ್ದರೆ ನನ್ನ ಜೀವನ ವೇಸ್ಟ್ ಅಂತ ಅಂದ್ಕೊಳ್ತೀವಿ. ಇಲ್ಲಿ ಒಂದು ಡೇಂಜರಸ್ ವಿಷಯ ಇದೆ. ಯಾವಾಗ ಒಂದು ಸಮಾಜ ನೀವು ಎಕ್ಸ್ಟ್ರಾರ್ಡಿನರಿ ಆಗಿರಲೇಬೇಕು ಅಂತ ಒತ್ತಡ ಹಾಕುತ್ತೋ ಆಗ ಜನರಿಗೆ ಸಾಧಾರಣವಾಗಿ ಇರೋದು ಒಂದು ಅವಮಾನ ಅನ್ಸುತ್ತೆ. ಈ ಬೆಲ್ ಕರ್ವ್ ನೋಡಿ. ಹೆಚ್ಚಿನ ಜನ ಮಧ್ಯದಲ್ಲಿ ಅಂದ್ರೆ ಸಾಧಾರಣ ಮಟ್ಟದಲ್ಲೇ ಇರ್ತಾರೆ. ಆದರೆ ಸ್ಪೆಷಲ್ ಅನ್ನಿಸಿಕೊಳ್ಳೋ ಹಪಾಹಪಿಯಲ್ಲಿ ಜನ ಏನ್ ಮಾಡ್ತಾರೆ ಗೊತ್ತಾ? ಒಂದು ವೇಳೆ ಅವರಿಗೆ ಅತಿ ಹೆಚ್ಚು ಸಕ್ಸೆಸ್ ಸಿಗದಿದ್ದರೆ ಅವರು ಅತಿ ಹೆಚ್ಚು ಸಂತ್ರಸ್ತ ಅಂದ್ರೆ ವಿಕ್ಟಿಮ್ ಆಗಲು ಪ್ರಯತ್ನಿಸ್ತಾರೆ. ನನ್ನಷ್ಟು ಕಷ್ಟ ಯಾರೂ ಪಟ್ಟಿಲ್ಲ, ನನ್ನಷ್ಟು ಅನ್ಯಾಯ ಯಾರಿಗೂ ಆಗಿಲ್ಲ ಅಂತ ಹೇಳಿಕೊಳ್ಳುವ ಮೂಲಕ ಅವರು ಜನರ ಗಮನ ಸೆಳೆಯಲು ನೋಡ್ತಾರೆ. ಅಂದ್ರೆ ಪಾಸಿಟಿವ್ ಆಗಿ ಸ್ಪೆಷಲ್ ಆಗಲು ಸಾಧ್ಯವಾಗದಿದ್ದರೆ ನೆಗೆಟಿವ್ ಆಗಿಯಾದರೂ ಸ್ಪೆಷಲ್ ಆಗಿರೋಣ ಅನ್ನೋದು ಇವರ ಪ್ಲಾನ್. ಇದಕ್ಕೆ ಪರಿಹಾರವೇನು? ನೀವು ಸಾಧಾರಣ ವ್ಯಕ್ತಿ ಅನ್ನೋದನ್ನ ಒಪ್ಪಿಕೊಳ್ಳಿ. ಇದರಲ್ಲಿ ಸೋಲಪ್ಪುವ ಅವಶ್ಯಕತೆ ಇಲ್ಲ. ಬದಲಿಗೆ ಇದರಲ್ಲಿ ಒಂದು ದೊಡ್ಡ ಬಿಡುಗಡೆ ಅಂದ್ರೆ ಫ್ರೀಡಮ್ ಇದೆ. ಯಾವಾಗ ನೀವು ಗ್ರೇಟ್ ಆಗಲೇಬೇಕು ಅನ್ನೋ ಹಠ ಬಿಡ್ತೀರೋ ಆವಾಗ ನಿಮಗೆ ಜೀವನದ ಸಣ್ಣ ಸಣ್ಣ ಸುಖಗಳು ಕಾಣಿಸ್ತವೆ. ಒಬ್ಬ ಗೆಳೆಯನ ಜೊತೆ ನಗುವುದು, ಒಂದು ಒಳ್ಳೆಯ ಪುಸ್ತಕ ಓದುವುದು, ಯಾರಿಗಾದರೂ ಚಿಕ್ಕ ಸಹಾಯ ಮಾಡುವುದು. ಇವು ಕೇಳಲು ಬೋರ್ ಅನಿಸಬಹುದು, ಯಾಕಂದ್ರೆ ಇವು ಸಾಮಾನ್ಯ ವಿಷಯಗಳು. ಆದರೆ ಇವೇ ನಮ್ಮ ಜೀವನದ ಅಡಿಪಾಯ. ನಿಮ್ಮ ಜೀವನದ ಹೆಚ್ಚಿನ ಭಾಗ ಬೋರಾಗಿಯೇ ಇರುತ್ತೆ ಮತ್ತು ಅದರಲ್ಲಿ ಯಾವುದೇ ವಿಶೇಷತೆ ಇರೋದಿಲ್ಲ.
ಆದ್ರೆ ಅದು ಪರವಾಗಿಲ್ಲ. ಜೀವನದ ಈ ಸಾಮಾನ್ಯ ಸತ್ಯವನ್ನ ಒಪ್ಪಿಕೊಂಡಾಗ ಮಾತ್ರ ನೀವು ಒತ್ತಡವಿಲ್ಲದೆ ನಿಜವಾದ ಸಂತೋಷವನ್ನ ಅನುಭವಿಸಲು ಸಾಧ್ಯ. ಅಧ್ಯಾಯ 4. ಕಷ್ಟಗಳ ಹಿಂದಿನ ಬೆಲೆ. ದ ವ್ಯಾಲ್ಯೂ ಆಫ್ ಸಫರಿಂಗ್. ನಿಮ್ಮ ಜೀವನದ ಗುಣಮಟ್ಟ ಹೇಗಿದೆ ಅಂತ ತಿಳಿಯಬೇಕೆ? ಹಾಗಿದ್ದರೆ ನಿಮ್ಮ ಸಮಸ್ಯೆಗಳ ಗುಣಮಟ್ಟವನ್ನ ಒಮ್ಮೆ ಗಮನಿಸಿ. ಯಾಕೆಂದ್ರೆ ನಿಮ್ಮ ಮೌಲ್ಯಗಳು ಅಂದರೆ ವ್ಯಾಲ್ಯೂಸ್ ಎಂಥವೋ ನಿಮ್ಮ ಸಮಸ್ಯೆಗಳು ಕೂಡ ಅಂಥವೇ ಆಗಿರುತ್ತವೆ. ಇದಕ್ಕೆ ಜಪಾನ್ನ ಲೆಫ್ಟಿನೆಂಟ್ ಹಿರೋ ಒನೋಡಾ ಅವರ ಕಥೆಯೇ ಒಂದು ಅದ್ಭುತ ಉದಾಹರಣೆ. 2ನೇ ಮಹಾಯುದ್ಧ ಮುಗಿದು 30 ವರ್ಷಗಳಾದರೂ ಆತ ಫಿಲಿಪೈನ್ಸ್ನ ಕಾಡಿನಲ್ಲಿ ಏಕಾಂಗಿಯಾಗಿ ಹೋರಾಟ ಮುಂದುವರಿಸಿದ್ದ. ಯುದ್ಧ ಮುಗಿದಿದೆ ಎಂದು ಎಷ್ಟೇ ಜನ ಹೇಳಿದ್ರೂ ಆತ ನಂಬಿಲ್ಲ. ಕೊನೆಗೆ ಒಬ್ಬ ಯುವ ಸಾಹಸಿ ಆತನನ್ನ ಭೇಟಿಯಾಗಿ ಸತ್ಯ ತಿಳಿಸಿದಾಗ ಒನೋಡಾ ಹೊರಬಂದ. ವಿಚಿತ್ರ ಏನೆಂದರೆ 30 ವರ್ಷ ಕಾಡಿನಲ್ಲಿ ಅಷ್ಟೊಂದು ಕಷ್ಟಪಟ್ಟರೂ ಒನೋಡಾಗೆ ಅಲ್ಲಿ ನೆಮ್ಮದಿಯಿತ್ತು. ಯಾಕೆ ಗೊತ್ತಾ? ಆತನ ಕಷ್ಟಕ್ಕೆ ಒಂದು ಅರ್ಥ ಇತ್ತು. ದೇಶನಿಷ್ಠೆ ಮತ್ತು ಕರ್ತವ್ಯ ಎನ್ನುವ ದೊಡ್ಡ ಮೌಲ್ಯಗಳಿಗಾಗಿ ಆತ ಕಷ್ಟಪಡ್ತಿದ್ದ. ಆದರೆ ಕಾಡಿನಿಂದ ಹೊರಬಂದ ಮೇಲೆ ಆತನಿಗೆ ಜೀವನ ಶೂನ್ಯ ಎನಿಸಿತು. ಇದರಿಂದ ನಮಗೆ ತಿಳಿಯುವ ಸತ್ಯವೇನೆಂದರೆ ನೋವು ಮುಖ್ಯವಲ್ಲ, ಆ ನೋವಿನ ಹಿಂದಿರುವ ಉದ್ದೇಶ ಮುಖ್ಯ. ಮಾರ್ಕ್ ಮ್ಯಾನ್ಸನ್ ಇಲ್ಲಿ ಆತ್ಮಾವಲೋಕನದ ಈರುಳ್ಳಿ ಅಂದ್ರೆ ಆನಿಯನ್ ಆಫ್ ಸೆಲ್ಫ್ ಅವೇರ್ನೆಸ್ ಎಂಬ ಕಾನ್ಸೆಪ್ಟ್ ಪರಿಚಯಿಸ್ತಾರೆ. ಈರುಳ್ಳಿಯ ಸಿಪ್ಪೆ ಸುಲಿದಂತೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಮೊದಲ ಪದರ ನನ್ನ ಭಾವನೆಗಳನ್ನ ಗುರುತಿಸುವುದು, ಅಂದ್ರೆ ನನಗೀಗ ಕೋಪ ಬರ್ತಿದೆ. 2ನೇ ಪದರ ಆ ಭಾವನೆ ಯಾಕೆ ಬರ್ತಿದೆ ಎಂದು ಕೇಳುವುದು. 3ನೇ ಪದರ ನನ್ನ ಮೌಲ್ಯಗಳೇನು, ನಾನು ಯಾವುದಕ್ಕೆ ಬೆಲೆ ಕೊಡ್ತಿದ್ದೀನಿ. ಹೆಚ್ಚಿನವರು ಸುಳ್ಳು ಮೌಲ್ಯಗಳ ಹಿಂದೆ ಬಿದ್ದಿದ್ದಾರೆ. ಕೇವಲ ಕ್ಷಣಿಕ ಸುಖ, ಸದಾ ತಾನೇ ಸರಿ ಎನ್ನುವ ಹಠ ಅಥವಾ ಹಣದ ಬೆನ್ನತ್ತೋದು ಇವು ನಿಮ್ಮನ್ನ ಸುಖವಾಗಿಡಲ್ಲ. ಬದಲಿಗೆ ಪ್ರಾಮಾಣಿಕತೆ, ಸೃಜನಶೀಲತೆ ಮತ್ತು ಇತರರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದ ಮಟ್ಟವನ್ನ ಹೆಚ್ಚಿಸುತ್ತವೆ. ಮಾರ್ಕ್ ಮ್ಯಾನ್ಸನ್ ಇಲ್ಲಿ 5 ಕಟು ಸತ್ಯಗಳನ್ನ ಅಥವಾ ನೆಗೆಟಿವ್ ಮೌಲ್ಯಗಳನ್ನ ನಮ್ಮ ಮುಂದೆ ಇಡ್ತಾರೆ. 1. ಸಂಪೂರ್ಣ ಜವಾಬ್ದಾರಿ. ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ನೀವೇ ಜವಾಬ್ದಾರರು. ಬೇರೆಯವರನ್ನು ದೂಷಿಸುವುದನ್ನು ನಿಲ್ಲಿಸಿ. 2. ನನ್ನ ಅಜ್ಞಾನದ ಅರಿವು. ನನಗೆ ಎಲ್ಲವೂ ಗೊತ್ತು ಎನ್ನುವ ಬದಲು ನಾನು ತಪ್ಪಿರಬಹುದು ಎಂದು ಯೋಚಿಸುವುದು ನಿಮ್ಮನ್ನ ಬೆಳೆಸುತ್ತದೆ. 3. ಸೋಲನ್ನು ಒಪ್ಪಿಕೊಳ್ಳಿ. ತಪ್ಪುಗಳನ್ನು ಗುರುತಿಸುವುದು ಬೆಳವಣಿಗೆಯ ಮೊದಲ ಹೆಜ್ಜೆ. 4. ಬೇಡ ಎಂದು ಹೇಳುವುದು. ಎಲ್ಲವನ್ನೂ ಒಪ್ಪಿಕೊಳ್ಳುವ ಬದಲು ನಿಮಗೆ ಯಾವುದು ಬೇಡವೋ ಅದಕ್ಕೆ ಗಡಿ ಗುರುತಿಸಿ. 5. ಮರಣದ ಸ್ಮರಣೆ. ನಾವು ಯಾವತ್ತಿದ್ದರೂ ಸಾಯಲೇಬೇಕು ಎನ್ನುವ ಸತ್ಯವನ್ನ ಅರಿತರೆ ಮಾತ್ರ ಯಾವುದು ಮುಖ್ಯವೋ ಅದಕ್ಕೆ ನಾವು ಬೆಲೆ ಕೊಡುತ್ತೇವೆ. ಫ್ರಾಯ್ಡ್ ಅವರು ಹೇಳಿದಂತೆ, ಮುಂದೊಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಹೋರಾಟದ ದಿನಗಳೇ ನಿಮಗೆ ಅತ್ಯಂತ ಸುಂದರವಾಗಿ ಕಾಣುತ್ತವೆ. ಹಾಗಾಗಿ ಸುಲಭ ಜೀವನಕ್ಕಾಗಿ ಪ್ರಾರ್ಥಿಸಬೇಡಿ, ಬದಲಿಗೆ ಉತ್ತಮ ಮೌಲ್ಯಗಳಿಗಾಗಿ ಹೋರಾಡುವುದನ್ನ ಕಲಿಯಿರಿ. ಅಧ್ಯಾಯ 5. ಆಯ್ಕೆ ನಿಮ್ಮದು. ಯು ಆರ್ ಆಲ್ವೇಸ್ ಚೂಸಿಂಗ್. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲದಿರಬಹುದು. ಆದರೆ ಆ ಘಟನೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತು ಅದನ್ನು ಹೇಗೆ ಅರ್ಥೈಸಿಕೊಳ್ಳುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇರುತ್ತದೆ. ಮಾರ್ಕ್ ಮ್ಯಾನ್ಸನ್ ಇಲ್ಲಿ ಒಂದು ಸರಳ ಉದಾಹರಣೆ ನೀಡುತ್ತಾರೆ. ಮ್ಯಾರಥಾನ್ ಓಟ. ನೀವು ಇಷ್ಟಪಟ್ಟು ತಯಾರಿ ನಡೆಸಿ ಮ್ಯಾರಥಾನ್ ಓಡಿದರೆ ಆ ಅನುಭವ ನಿಮಗೆ ಅದ್ಭುತವಾಗಿ ಕಾಣುತ್ತದೆ. ಅದೇ ಯಾರೋ ನಿಮ್ಮನ್ನು ಗನ್ ತೋರಿಸಿ ಬಲವಂತವಾಗಿ ಓಡಿಸಿದರೆ ಅದೇ ಓಟ ನಿಮಗೆ ನರಕದಂತೆ ಭಾಸವಾಗುತ್ತದೆ. ನೋಡಿ, ಓಟ ಎರಡರಲ್ಲೂ ಒಂದೇ, ಆದರೆ ಬದಲಾಗಿದ್ದು ನಿಮ್ಮ ಆಯ್ಕೆ, ಚಾಯ್ಸ್. ಯಾವಾಗ ನಾವು ನಮ್ಮ ಸಮಸ್ಯೆಗಳನ್ನು ನಾವೇ ಆರಿಸಿಕೊಳ್ಳುತ್ತೇವೋ ಆಗ ನಮಗೆ ನಮ್ಮ ಜೀವನದ ಮೇಲೆ ಹಿಡಿತವಿದೆ ಅನ್ನೋ ಭಾವನೆ ಮೂಡುತ್ತದೆ. ಇಲ್ಲದಿದ್ದರೆ ನಾವೊಬ್ಬ ಅಸಹಾಯಕ ಸಂತ್ರಸ್ತ, ವಿಕ್ಟಿಮ್ ಎಂಬಂತೆ ಬದುಕಬೇಕಾಗುತ್ತದೆ. ಅಮೆರಿಕದ ಪ್ರಸಿದ್ಧ ಮನಃಶಾಸ್ತ್ರಜ್ಞ ವಿಲಿಯಂ ಜೇಮ್ಸ್ ಅವರ ಕಥೆ ಇದಕ್ಕೆ ಸಾಕ್ಷಿ. ಅವರು ಒಂದು ಕಾಲದಲ್ಲಿ ತೀವ್ರ ಖಿನ್ನತೆಯಲ್ಲಿದ್ದರು. ಆತ್ಮಹತ್ಯೆಯ ಯೋಚನೆ ಕೂಡ ಮಾಡಿದರು. ಆದರೆ ಅವರೊಂದು ಪ್ರಯೋಗ ಮಾಡಿದರು. ಮುಂದಿನ 1 ವರ್ಷ ನನ್ನ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ನಾನೇ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಎಂದು ನಿರ್ಧರಿಸಿದರು. ಈ ಒಂದು ನಿರ್ಧಾರ ಅವರ ಜೀವನವನ್ನೇ ಬದಲಾಯಿಸಿತು. ಅವರು ಇದನ್ನು ಮರುಜನ್ಮ ಎಂದು ಕರೆದರು. ಇಲ್ಲಿ ನಾವು ಒಂದು ಮುಖ್ಯ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬೇಕು. ತಪ್ಪು, ಫಾಲ್ಟ್, ಮತ್ತು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ಯಾರೋ ದಾರಿಯಲ್ಲಿ ಹೋಗುವಾಗ ಡಿಕ್ಕಿ ಹೊಡೆದರೆ ಅದು ನಿಮ್ಮ ತಪ್ಪು ಅಲ್ಲದಿರಬಹುದು. ಆದರೆ ಅಲ್ಲಿಂದ ಎದ್ದು ಚಿಕಿತ್ಸೆ ಪಡೆದು ಮುಂದೆ ಹೋಗುವುದು ನಿಮ್ಮ ಜವಾಬ್ದಾರಿ.
ಯಾರು ಸದಾ ಇದು ನನ್ನ ತಪ್ಪಲ್ಲ, ಅವರ ತಪ್ಪು ಎಂದು ಬೇರೆಯವರನ್ನು ದೂಷಿಸುತ್ತಾ ಕೂರಿರುತ್ತಾರೋ ಅವರು ಹಳೆಯ ನೋವಿನಲ್ಲೇ ಸಿಲುಕಿರುತ್ತಾರೆ. ಆದರೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೋ ಅವರು ಪರಿಹಾರದತ್ತ ಗಮನ ಹರಿಸುತ್ತಾರೆ. ಜವಾಬ್ದಾರಿ ತೆಗೆದುಕೊಳ್ಳುವುದು ಸುಲಭವಲ್ಲ. ಇದು ನಮಗೆ ಅನಿಶ್ಚಿತತೆ ಮತ್ತು ಅಸುರಕ್ಷಿತ ಭಾವನೆಯನ್ನು ಮೂಡಿಸಬಹುದು. ಆದರೆ ಈ ಅಸಹನೀಯ ಭಾವನೆಯೇ ಬೆಳವಣಿಗೆಯ ಲಕ್ಷಣ. ನೀವು ಸಂತ್ರಸ್ತ ಮನೋಭಾವದಿಂದ ಹೊರಬಂದು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಲು ಇದು ಮೊದಲ ಮೆಟ್ಟಿಲು. ನೆನಪಿಡಿ, ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳದಿದ್ದರೂ ಆ ನಿಷ್ಕ್ರಿಯತೆ ಕೂಡ ನಿಮ್ಮದೊಂದು ಆಯ್ಕೆಯೇ ಆಗಿರುತ್ತದೆ. ಹಾಗಾಗಿ ಇಂದೇ ನಿರ್ಧರಿಸಿ, ನಿಮ್ಮ ಜೀವನದ ನಾಯಕ ನೀವಾಗಬೇಕೋ ಅಥವಾ ಸನ್ನಿವೇಶಗಳ ಕೈಗೊಂಬೆಯಾಗಬೇಕೋ. ಅಧ್ಯಾಯ 6. ನಾವೆಲ್ಲರೂ ತಪ್ಪು ಮಾಡುತ್ತಲೇ ಇರುತ್ತೇವೆ. ಯು ಆರ್ ರಾಂಗ್ ಅಬೌಟ್ ಎವ್ರಿಥಿಂಗ್. ನೋಡಿ, ನಾನೊಂದು ವಿಷಯ ಹೇಳ್ತೀನಿ. ನಾನು ತಪ್ಪು ಮಾಡ್ತಿದ್ದೀನಿ, ನೀವು ತಪ್ಪು ಮಾಡ್ತಿದ್ದೀರಿ. ಅಷ್ಟೇ ಯಾಕೆ, ನಾವೆಲ್ಲರೂ ಯಾವುದೋ ಒಂದು ವಿಷಯದಲ್ಲಿ ಸದಾ ತಪ್ಪು ಮಾಡುತ್ತಲೇ ಇರುತ್ತೇವೆ. ಇದನ್ನ ಒಪ್ಪಿಕೊಳ್ಳುವುದು ಕಷ್ಟ ಅನ್ಸುತ್ತೆ ಅಲ್ವಾ? ಮಾರ್ಕ್ ಮ್ಯಾನ್ಸನ್ ಇಲ್ಲಿ ಮೆರೆಡಿತ್ ಅನ್ನೋ ಪತ್ರಕರ್ತೆಯ ಬೆಚ್ಚಿ ಬೀಳಿಸುವ ಕಥೆಯನ್ನ ಹೇಳ್ತಾರೆ. ಆಕೆ ತನ್ನ 37ನೇ ವಯಸ್ಸಿನಲ್ಲಿ ಥೆರಪಿ ಪಡೆಯುವಾಗ ಬಾಲ್ಯದಲ್ಲಿ ತನ್ನ ತಂದೆ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದರು ಎಂಬ ನೆನಪು ಅವಳಿಗೆ ಮರುಕಳಿಸುತ್ತದೆ. ಇದನ್ನ ನಂಬಿದ ಆಕೆ ತನ್ನ ಇಡೀ ಕುಟುಂಬವನ್ನೇ ಒಡೆದು ಹಾಕುತ್ತಾಳೆ. ಆದರೆ 10 ವರ್ಷಗಳ ನಂತರ ಅವಳಿಗೆ ತಿಳಿಯುವ ಸತ್ಯವೇನು ಗೊತ್ತಾ? ಆ ನೆನಪೇ ಸುಳ್ಳು. ಅದು ಥೆರಪಿಯ ಸಮಯದಲ್ಲಿ ಅವಳ ಮೆದುಳು ಸೃಷ್ಟಿಸಿದ ಒಂದು ಭ್ರಮೆಯಷ್ಟೇ. ಅಷ್ಟರಲ್ಲೇ ಅವಳ ತಂದೆ ಮರಣ ಹೊಂದಿದ್ದರು. ಆ ಕುಟುಂಬಕ್ಕೆ ಆದ ಹಾನಿ ಸರಿಪಡಿಸಲು ಸಾಧ್ಯವೇ ಇರಲಿಲ್ಲ. ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತೆ. ನಮ್ಮ ನೆನಪುಗಳು ನಾವು ಅಂದುಕೊಂಡಷ್ಟು ನಂಬಿಕೆಗೆ ಅರ್ಹವಲ್ಲ. ನಮ್ಮ ಮೆದುಳು ಒಂದು ಟೆಲಿಫೋನ್ ಆಟ ಇದ್ದಂತೆ. ಸಂದೇಶ ಒಬ್ಬರಿಂದ ಒಬ್ಬರಿಗೆ ಹೋಗುವಾಗ ಹೇಗೆ ಬದಲಾಗುತ್ತೋ ಹಾಗೆಯೇ ಕಾಲ ಕಳೆದಂತೆ ನಮ್ಮ ನಂಬಿಕೆಗಳು ಮತ್ತು ಭಾವನೆಗಳಿಗೆ ತಕ್ಕಂತೆ ನಮ್ಮ ನೆನಪುಗಳು ಬದಲಾಗುತ್ತವೆ. ಖಚಿತತೆಯ ಬೆನ್ನತ್ತುವಿಕೆ, ದ ಪರ್ಸ್ಯೂಟ್ ಆಫ್ ಸರ್ಟನಿಟಿ. ನಾವು ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಹೇಳಿದ್ದೇ ಸರಿ ಅಂತ ಎಷ್ಟು ಹಠ ಹಿಡಿಯುತ್ತೇವೋ ಅಷ್ಟು ನಾವು ಅಸುರಕ್ಷಿತರಾಗುತ್ತೇವೆ. ಇದನ್ನು ಲಿಮಿಟೆಡ್ ಲಾ ಆಫ್ ರಿವರ್ಸ್ ಎಫರ್ಟ್ ಎನ್ನಬಹುದು. ನಾವು ಎಷ್ಟು ಪರ್ಫೆಕ್ಟ್ ಆಗಿರಲು ಪ್ರಯತ್ನಿಸುತ್ತೇವೋ ಅಷ್ಟೇ ಆತಂಕಕ್ಕೆ ಒಳಗಾಗುತ್ತೇವೆ. ಇದಕ್ಕೆ ವಿರುದ್ಧವಾಗಿ ನನಗೆ ಎಲ್ಲವೂ ಗೊತ್ತಿಲ್ಲ, ನಾನು ತಪ್ಪಿರಬಹುದು ಎಂದು ಯಾವಾಗ ಒಪ್ಪಿಕೊಳ್ಳುತ್ತೇವೋ ಆಗ ಮಾತ್ರ ನಾವು ಬೆಳೆಯಲು ಸಾಧ್ಯ. ಗುರುತಿನ ಬಿಕ್ಕಟ್ಟು, ಐಡೆಂಟಿಟಿ ಕ್ರೈಸಿಸ್. ನಮ್ಮ ನಂಬಿಕೆಗಳನ್ನ ನಾವು ಯಾಕೆ ಬಿಟ್ಟುಕೊಡಲಾಗುತ್ತಾ? ಯಾಕೆಂದ್ರೆ ಅದು ನಮ್ಮ ಗುರುತಿಗೆ ಧಕ್ಕೆ ತರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನು ತುಂಬಾ ಪ್ರಾಕ್ಟಿಕಲ್ ಅಂದುಕೊಂಡಿದ್ದರೆ ಆತ ತನ್ನ ಕಾದಂಬರಿ ಬರೆಯುವ ಕನಸನ್ನ ನನಸು ಮಾಡಲು ಹೆದರುತ್ತಾನೆ. ಒಬ್ಬ ವ್ಯಕ್ತಿ ತಾನು ಸದಾ ಒಳ್ಳೆಯವನು ಅಂದುಕೊಂಡಿದ್ದರೆ ಸಂಬಂಧಗಳಲ್ಲಿ ಕಷ್ಟದ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತಾನೆ. ಗೆಲ್ಲುವ ಭಯ ಮತ್ತು ಸೋಲುವ ಭಯ ಎರಡೂ ಒಂದೇ. ಅದು ನಮ್ಮ ಹಳೆಯ ನಾನು ಯಾರು ಎಂಬ ಪ್ರಶ್ನೆಯನ್ನ ಎತ್ತುತ್ತದೆ. ಆದರೆ ಮ್ಯಾನ್ಸನ್ ಹೇಳುವಂತೆ ಈ ಖಚಿತತೆ ಎನ್ನುವುದು ಬೆಳವಣಿಗೆಯ ಶತ್ರು. ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವುದು, ಅನಿಶ್ಚಿತತೆಯನ್ನ ಅಪ್ಪಿಕೊಳ್ಳುವುದು ನಮಗೆ ಹೊಸ ಸಾಧ್ಯತೆಗಳ ಬಾಗಿಲನ್ನ ತೆರೆಯುತ್ತದೆ. ನಮಗೆ ಎಲ್ಲದಕ್ಕೂ ಉತ್ತರ ಗೊತ್ತಿಲ್ಲ ಎಂದು ಒಪ್ಪಿಕೊಂಡಾಗ ಮಾತ್ರ ನಾವು ಕಲಿಯಲು, ವಿಕಸನಗೊಳ್ಳಲು ಮತ್ತು ಬದುಕಿನ ಸವಾಲುಗಳನ್ನ ಎದುರಿಸಲು ಸಿದ್ಧವಾಗುತ್ತೇವೆ. ಹಾಗಾಗಿ ಇವತ್ತಿನಿಂದ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಯಾವುದೇ ವಿಷಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ತೋರಿಸುವ ಮೊದಲು ಒಮ್ಮೆ ಕೇಳಿಕೊಳ್ಳಿ, ಒಂದು ವೇಳೆ ನಾನು ತಪ್ಪಿದ್ದರೆ? ಅಧ್ಯಾಯ 7. ಸೋಲೆ ಗೆಲುವಿನ ಹಾದಿ. ಫೇಲ್ಯೂರ್ ಇಸ್ ದ ವೇ ಫಾರ್ವರ್ಡ್. ಒಂದು ಸರಳ ಸತ್ಯ ನೆನಪಿಟ್ಟುಕೊಳ್ಳಿ. ಯಾರಿಗಾದ್ರೂ ಒಂದು ವಿಷಯದಲ್ಲಿ ನಿಮ್ಮಗಿಂತ ಹೆಚ್ಚು ಯಶಸ್ಸು ಸಿಕ್ಕಿದೆ ಅಂದ್ರೆ ಅದರರ್ಥ ಅವರು ಆ ವಿಷಯದಲ್ಲಿ ನಿಮ್ಮಗಿಂತ ಹೆಚ್ಚು ಬಾರಿ ಸೋತಿದ್ದಾರೆ ಅಂತ ಅಷ್ಟೇ. ನಮಗೆಲ್ಲ ಯಶಸ್ಸು ಅಂದ್ರೆ ಅದೊಂದು ನೇರವಾದ ಹಾದಿ ಅಂದುಕೊಂಡಿರ್ತೀವಿ. ಆದರೆ ಸತ್ಯ ಅದಲ್ಲ. ಯಶಸ್ಸು ಅನ್ನೋದು ಸಾವಿರಾರು ಸಣ್ಣ ಸಣ್ಣ ಸೋಲುಗಳ ಮೇಲೆ ಕಟ್ಟಿದ ಭವನ. ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಸೋಷಿಯಲ್ ಮೀಡಿಯಾ ನಮಗೆ ಸೋಲಬಾರದು ಎಂದು ಕಲಿಸುತ್ತಿವೆ. ಶಾಲೆಗಳಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಸಿಗುತ್ತೆ. ಇಂಟರ್ನೆಟ್ನಲ್ಲಿ ಕೇವಲ ಯಶಸ್ಸಿನ ಕಥೆಗಳನ್ನೇ ತೋರಿಸಲಾಗುತ್ತೆ. ಇದರಿಂದ ನಮಗೆ ಹೊಸ ಪ್ರಯತ್ನ ಮಾಡುವುದೇ ಒಂದು ಭಯವಾಗಿ ಬಿಟ್ಟಿದೆ. ನೋವು ಮತ್ತು ಬೆಳವಣಿಗೆ.
1950ರಲ್ಲಿ ಮನಶ್ಶಾಸ್ತ್ರಜ್ಞ ಕಾಜಿಮಿರ್ ಡೆಬ್ರೋವ್ಸ್ಕಿ ಎರಡನೇ ಮಹಾಯುದ್ಧದ ಸಂತ್ರಸ್ತರನ್ನು ಅಧ್ಯಯನ ಮಾಡಿದರು. ಆಶ್ಚರ್ಯದ ವಿಷಯವೆಂದರೆ ಯುದ್ಧದ ಭೀಕರತೆಯನ್ನು ಅನುಭವಿಸಿದವರಲ್ಲಿ ಹೆಚ್ಚಿನವರು ನಂತರದ ದಿನಗಳಲ್ಲಿ ಹೆಚ್ಚು ಪಕ್ವವಾಗಿ ಮತ್ತು ಸಂತೋಷವಾಗಿ ಬದುಕುತ್ತಿದ್ದರು. ಅವರು ಅನುಭವಿಸಿದ ಆ ನೋವೇ ಅವರಿಗೆ ಬದುಕಿನ ಮೌಲ್ಯವನ್ನು ಕಲಿಸಿತ್ತು. ಮ್ಯಾನ್ಸನ್ ಹೇಳುವಂತೆ, ದೈಹಿಕ ವ್ಯಾಯಾಮ ಮಾಡಿದಾಗ ಸ್ನಾಯುಗಳಿಗೆ ಹೇಗೆ ನೋವಾಗುತ್ತೋ ಹಾಗೆಯೇ ಮಾನಸಿಕ ನೋವು ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ನೋವಿನಿಂದ ಓಡಿಹೋಗುವುದು ಅಂದ್ರೆ ಬೆಳವಣಿಗೆಯಿಂದ ಓಡಿಹೋಗುವುದು ಅಂತಲೇ ಅರ್ಥ. ಡೂ ಸಮಥಿಂಗ್ ತತ್ವ. ಹೆಚ್ಚಿನವರು ನನಗೆ ಕೆಲಸ ಮಾಡಲು ಸರಿಯಾದ ಮೋಟಿವೇಶನ್ ಸಿಕ್ತಿಲ್ಲ ಅಂತ ಕಾಯುತ್ತಾ ಕೂರಿರುತ್ತಾರೆ. ಆದರೆ ಮ್ಯಾನ್ಸನ್ ಈ ಹಳೆಯ ನಂಬಿಕೆಯನ್ನು ತಿರುಗುಮುರುಗು ಮಾಡ್ತಾರೆ. ಅವರ ಪ್ರಕಾರ ಕ್ರಿಯೆ ಅಂದರೆ ಆಕ್ಷನ್, ಪ್ರೇರಣೆ ಅಂದರೆ ಮೋಟಿವೇಶನ್, ಇನ್ನಷ್ಟು ಕ್ರಿಯೆ ಅಂದರೆ ಆಕ್ಷನ್. ಅಂದರೆ ನೀವು ಮೋಟಿವೇಶನ್ ಬರುವವರೆಗೂ ಕಾಯಬೇಡಿ. ಮೊದಲು ಯಾವುದಾದರೂ ಒಂದು ಸಣ್ಣ ಕೆಲಸ ಶುರು ಮಾಡಿ. ಅದು ತಪ್ಪಾದರೂ ಪರವಾಗಿಲ್ಲ. ನೀವು ಕೆಲಸ ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತವೆ. ಆ ಆಲೋಚನೆಗಳೇ ನಿಮಗೆ ಮುಂದಿನ ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ಅಥವಾ ಮೋಟಿವೇಶನ್ ಅನ್ನು ನೀಡುತ್ತವೆ. ನೋವಿಗೆ ಹೆದರುವುದನ್ನು ಬಿಡಿ. ಯಾಕಂದ್ರೆ ಪ್ರತಿ ಬಾರಿ ನೀವು ಪ್ರಯತ್ನಿಸಿದಾಗಲೂ ನೀವು ಏನನ್ನೋ ಒಂದನ್ನು ಕಲ್ತಿರ್ತೀರಿ. ಫಲಿತಾಂಶ ಏನೇ ಬರಲಿ, ಆ ಕೆಲಸವನ್ನು ಶುರು ಮಾಡುವುದೇ ನಿಮ್ಮ ಮೊದಲ ಗೆಲುವು. ನೆನಪಿಡಿ, ಕೂತಲ್ಲೇ ಯೋಚನೆ ಮಾಡುವುದಕ್ಕಿಂತ ತಪ್ಪು ಮಾಡುತ್ತಾ ಮುಂದೆ ಹೋಗುವುದು 1000 ಪಟ್ಟು ಲೇಸು. ಅಧ್ಯಾಯ 8. ಬೇಡ ಎನ್ನುವುದರ ಮಹತ್ವ. ದ ಇಂಪಾರ್ಟೆನ್ಸ್ ಆಫ್ ಸೇಯಿಂಗ್ ನೋ. ನಾವೆಲ್ಲರೂ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕು, ಎಲ್ಲರಿಗೂ ಹೌದು ಎನ್ನಬೇಕು ಎಂದು ಬೆಳೆದಿದ್ದೇವೆ. ಆದರೆ ಮಾರ್ಕ್ ಮ್ಯಾನ್ಸನ್ ಒಂದು ಕಟು ಸತ್ಯ ಹೇಳ್ತಾರೆ. ನೀವು ಯಾವುದನ್ನಾದರೂ ಪ್ರೀತಿಸಬೇಕು ಅಂದ್ರೆ ಅದಲ್ಲದ್ದನ್ನು ತಿರಸ್ಕರಿಸಲೇಬೇಕು. ಅಂದರೆ ಯಾವುದೋ ಒಂದಕ್ಕೆ ಬೆಲೆ ಕೊಡಬೇಕೆಂದರೆ ಉಳಿದ 10 ವಿಷಯಗಳಿಗೆ ಬೇಡ ಎಂದು ಹೇಳುವ ಧೈರ್ಯ ನಿಮಗಿರಬೇಕು. ಇದು ನಮ್ಮ ಸಂಬಂಧಗಳಿಗೂ ಅನ್ವಯಿಸುತ್ತದೆ. ಆರೋಗ್ಯಕರ ಸಂಬಂಧ ಅಂದ್ರೆ ಏನು ಗೊತ್ತಾ? ಅಲ್ಲಿ ಗಟ್ಟಿಮುಟ್ಟಾದ ಗಡಿಗಳು, ಬೌಂಡರೀಸ್ ಇರಬೇಕು. ವಿಷಕಾರಿ ಅಥವಾ ಅನ್ಹೆಲ್ದಿ ಸಂಬಂಧಗಳಲ್ಲಿ 2 ವಿಧ. ಒಂದು, ರಕ್ಷಕ, ದ ರೆಸ್ಕ್ಯೂವರ್. ಸಂಗಾತಿಯ ಎಲ್ಲಾ ಸಮಸ್ಯೆಗಳನ್ನು ತಾನೇ ಬಗೆಹರಿಸಬೇಕು, ಅವರನ್ನು ಸರಿಪಡಿಸಬೇಕು ಎಂದು ಹಠ ಹಿಡಿಯುವುದು. ಇದು ಪ್ರೀತಿಯಲ್ಲ, ಇದು ಅವರನ್ನ ನಿಮ್ಮ ಮೇಲೆ ಅವಲಂಬಿತರನ್ನಾಗಿ ಮಾಡುವ ತಂತ್ರ. 2, ಸಂತ್ರಸ್ತ. ತನ್ನ ಎಲ್ಲಾ ಕಷ್ಟಗಳಿಗೂ ಸಂಗಾತಿಯೇ ಕಾರಣ ಎಂದು ದೂಷಿಸುವುದು ಅಥವಾ ತನ್ನ ಸುಖಕ್ಕಾಗಿ ಅವರನ್ನೇ ನೆಚ್ಚಿಕೊಳ್ಳುವುದು. ನೆನಪಿಡಿ, ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳಬೇಕು. ಇನ್ನೊಬ್ಬರ ಸಮಸ್ಯೆಗಳನ್ನು ಅವರು ಬಗೆಹರಿಸಿಕೊಳ್ಳಬೇಕು. ಒಬ್ಬರಿಗೊಬ್ಬರು ಬೆಂಬಲ ನೀಡಬಹುದೇ ಹೊರತು ಒಬ್ಬರ ಜವಾಬ್ದಾರಿಯನ್ನು ಇನ್ನೊಬ್ಬರು ಹೊತ್ತುಕೊಳ್ಳುವುದು ಸಂಬಂಧದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ತಿರಸ್ಕಾರವೇ ಅಡಿಪಾಯ. ಇವತ್ತಿನ ಸಂಸ್ಕೃತಿ ನಮಗೆ ಎಲ್ಲವನ್ನೂ ಅಪ್ಪಿಕೊಳ್ಳಿ ಎಂದು ಹೇಳುತ್ತದೆ. ಆದರೆ ಎಲ್ಲವನ್ನೂ ಅಪ್ಪಿಕೊಳ್ಳಲು ಹೋದರೆ ಯಾವುದಕ್ಕೂ ಬೆಲೆ ಇರುವುದಿಲ್ಲ. ನಿಮಗೆ ಒಂದು ವೃತ್ತಿ ಅಥವಾ ಒಂದು ಸಂಬಂಧದಲ್ಲಿ ಯಶಸ್ಸು ಬೇಕೆಂದರೆ ಉಳಿದ ಆಯ್ಕೆಗಳನ್ನು ನೀವು ನಿರ್ದಾಕ್ಷಣ್ಯವಾಗಿ ತಿರಸ್ಕರಿಸಲೇಬೇಕು. ಅನೇಕ ಆಯ್ಕೆಗಳಿದ್ದಾಗ ನಮಗೆ ಅತೃಪ್ತಿ ಹೆಚ್ಚು. ಪ್ಯಾರಡಾಕ್ಸ್ ಆಫ್ ಚಾಯ್ಸ್. ಯಾಕಂದ್ರೆ ಇನ್ನೊಂದು ಆಯ್ಕೆ ಚೆನ್ನಾಗಿತ್ತೇನೋ ಎನ್ನುವ ಆತಂಕ ಸದಾ ಕಾಡುತ್ತದೆ. ಆದರೆ ಯಾವಾಗ ನೀವು ಒಂದಕ್ಕೆ ಕಮಿಟ್ ಆಗುತ್ತೀರೋ ಆಗ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವ ರೂಪಿತವಾಗುವುದು ನೀವು ಯಾವುದಕ್ಕೆ ಹೌದು ಎನ್ನುತ್ತೀರಿ ಎಂಬುದರಿಂದಲ್ಲ, ಬದಲಾಗಿ ಯಾವುದಕ್ಕೆ ಬೇಡ ಎನ್ನುತ್ತೀರಿ ಎಂಬುದರಿಂದ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ನೀವು ಕೇವಲ ಅರ್ಹತೆಯ ಭ್ರಮೆಯಲ್ಲಿ, ಎಂಟೈಟಲ್ಮೆಂಟ್ನಲ್ಲಿ ಬದುಕುತ್ತೀರಿ. ಹಾಗಾಗಿ ಇಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಬೇರೆಯವರನ್ನು ಮೆಚ್ಚಿಸಲು ನೀವು ಎಷ್ಟು ವಿಷಯಗಳಿಗೆ ಸುಳ್ಳು ಹೌದು ಎನ್ನುತ್ತಿದ್ದೀರಿ? ನೆನಪಿಡಿ, ಒಂದು ಗಟ್ಟಿಯಾದ ನೋ ಜೀವನಕ್ಕೆ ನಿಜವಾದ ಅರ್ಥವನ್ನು ನೀಡಬಲ್ಲದು. ಅಧ್ಯಾಯ 9. ತದನಂತರ ನೀವು ಸಾಯುತ್ತೀರಿ. ಆ್ಯಂಡ್ ದೆನ್ ಯು ಡೈ. ನಾವು ಈವರೆಗೆ ಮಾತನಾಡಿದ ಎಲ್ಲಾ ವಿಷಯಗಳಿಗಿಂತ ದೊಡ್ಡ ಸತ್ಯವೊಂದು ನಮ್ಮ ಮುಂದಿದೆ. ಅದು ಸಾವು. ಕೇಳಲು ಇದು ಭಯಾನಕವಾಗಿ ಕಂಡರೂ ಮ್ಯಾನ್ಸನ್ ಪ್ರಕಾರ ಸಾವಿನ ಅರಿವೇ ನಮಗೆ ಬದುಕಲು ಪ್ರೇರಣೆ ನೀಡುವ ಏಕೈಕ ಶಕ್ತಿ. ನಾವೆಲ್ಲರೂ ಒಂದು ಸುಳ್ಳು ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ. ಅದೆಂದರೆ ನಾನು ಶಾಶ್ವತವಾಗಿರುತ್ತೇನೆ ಎನ್ನುವುದು. ಈ ಭ್ರಮೆಯಿಂದಲೇ ನಾವು ಅನಗತ್ಯ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುತ್ತೇವೆ. ಯಾರು ಏನಂತಾರೋ ಎಂದು ಹೆದರುತ್ತೇವೆ. ಆದರೆ ಒಮ್ಮೆ ಯೋಚಿಸಿ, ಇನ್ನು ಸ್ವಲ್ಪ ಸಮಯದಲ್ಲೇ ನೀವು ಸಾಯುತ್ತೀರಿ ಎಂದು ತಿಳಿದರೆ ನೀವು ಆ ಕ್ಷುಲ್ಲಕ ಜಗಳಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾದ ಲೈಕ್ಸ್ಗಳಿಗೆ ಬೆಲೆ ಕೊಡುತ್ತೀರಾ? ಖಂಡಿತ ಇಲ್ಲ. ಅಮರತ್ವದ ಯೋಜನೆಗಳು, ಇಮ್ಮಾರ್ಟಾಲಿಟಿ ಪ್ರಾಜೆಕ್ಟ್ಸ್.
ನಾವೆಲ್ಲರೂ ನಮ್ಮ ಸಾವಿನ ನಂತರವೂ ಯಾವುದಾದರೂ ರೂಪದಲ್ಲಿ ಬದುಕಿರಲು ಬಯಸುತ್ತೇವೆ. ಕೆಲವರು ದೊಡ್ಡ ಕಟ್ಟಡ ಕಟ್ಟುತ್ತಾರೆ, ಕೆಲವರು ಪ್ರಸಿದ್ಧರಾಗಲು ಬಯಸುತ್ತಾರೆ, ಇನ್ನು ಕೆಲವರು ಮಕ್ಕಳ ಮೂಲಕ ತಮ್ಮ ಹೆಸರನ್ನು ಉಳಿಸಲು ನೋಡುತ್ತಾರೆ. ಇವುಗಳನ್ನೇ ಮ್ಯಾನ್ಸನ್ ಅಮರತ್ವದ ಯೋಜನೆಗಳು ಎನ್ನುತ್ತಾರೆ. ಆದರೆ ಈ ಓಟದಲ್ಲಿ ನಾವು ಇಂದು ಅನುಭವಿಸಬೇಕಾದ ಸಣ್ಣ ಸಣ್ಣ ಸುಖಗಳನ್ನು ಮರೆತುಬಿಡುತ್ತೇವೆ. ಸಾವಿನ ಸ್ಮರಣೆಯೇ ಸ್ವಾತಂತ್ರ್ಯ. ಸಾವನ್ನು ನೆನಪಿಸಿಕೊಳ್ಳುವುದು ಎಂದರೆ ನಕಾರಾತ್ಮಕವಾಗಿರುವುದಲ್ಲ, ಬದಲಾಗಿ ಅದು ನಮಗೆ ಸ್ಪಷ್ಟತೆ ನೀಡುತ್ತದೆ. ನೀವು ಯಾವುದಕ್ಕೆ ಬೆಲೆ ಕೊಡಬೇಕು, ಗಿವ್ ಅ ಫಕ್, ಮತ್ತು ಯಾವುದನ್ನು ಬಿಟ್ಟುಬಿಡಬೇಕು ಎನ್ನುವುದನ್ನು ಸಾವು ಕಲಿಸುತ್ತದೆ. ನಿಮ್ಮ ಅಹಂಕಾರ, ನಿಮ್ಮ ಭಯ, ನಿಮ್ಮ ಮುಜುಗರ ಇವೆಲ್ಲವೂ ಸಾವಿನ ಮುಂದೆ ಶೂನ್ಯ. ಬದುಕಿನ ಅರ್ಥ ಇರುವುದು ಏನನ್ನೋ ಪಡೆಯುವುದರಲ್ಲ, ಬದಲಾಗಿ ಏನನ್ನಾದರೂ ನೀಡುವುದರಲ್ಲಿ. ನಾವು ಸತ್ತ ಮೇಲೆ ಜಡತ್ತು ನಮ್ಮನ್ನು ಹೇಗೆ ನೆನಪಿಸಿಕೊಳ್ಳಬೇಕು, ನಾವು ಇತರರ ಬದುಕಿನಲ್ಲಿ ಯಾವ ಬದಲಾವಣೆ ತಂದೆವು, ಇದು ಮಾತ್ರ ಕೊನೆಗೆ ಉಳಿಯುವ ವಿಷಯ. ಮಾರ್ಕ್ ಮ್ಯಾನ್ಸನ್ ಅವರ ಈ ಇಡೀ ಪುಸ್ತಕದ ಸಾರಾಂಶ ಇಷ್ಟೇ. ಜೀವನದಲ್ಲಿ ನೋವು ಅನಿವಾರ್ಯ, ಆದರೆ ಆ ನೋವಿಗೆ ಒಂದು ಅರ್ಥವಿರಲಿ. ನೀವೇನು ಸ್ಪೆಷಲ್ ಅಲ್ಲ, ಸಾಮಾನ್ಯರಾಗಿರುವುದರಲ್ಲಿ ನೆಮ್ಮದಿಯಿದೆ. ಪ್ರತಿ ವಿಷಯಕ್ಕೂ ತಲೆಕೆಡಿಸಿಕೊಳ್ಳಬೇಡಿ. ಯಾವುದಕ್ಕೆ ಬೆಲೆ ಕೊಡಬೇಕು ಎಂಬುದನ್ನು ನೀವೇ ಆರಿಸಿಕೊಳ್ಳಿ. ಕೊನೆಯದಾಗಿ, ನೀವು ಈ ಭೂಮಿಯ ಮೇಲಿರುವ ಸಮಯ ಬಹಳ ಕಡಿಮೆ. ಆ ಸಮಯವನ್ನು ಅನಗತ್ಯ ಚಿಂತೆಗಳಲ್ಲಿ ವ್ಯರ್ಥ ಮಾಡಬೇಡಿ. ಬದುಕನ್ನು ಅಪ್ಪಿಕೊಳ್ಳಿ, ಸೋಲನ್ನು ಪ್ರೀತಿಸಿ ಮತ್ತು ಪ್ರತಿಯೊಂದು ಕ್ಷಣವನ್ನು ಜವಾಬ್ದಾರಿಯಿಂದ ಬದುಕಿ. ಸಹಜವಾಗಿ ಬದುಕಿ, ಸಾರ್ಥಕವಾಗಿ ನಿರ್ಗಮಿಸಿ. ಗೆಳೆಯರೇ, ಮಾರ್ಕ್ ಮ್ಯಾನ್ಸನ್ ಅವರ ಈ ದ ಸಟಲ್ ಆರ್ಟ್ ಪುಸ್ತಕ ನಮಗೆ ಕಲಿಸುವ ಕೊನೆಯ ಪಾಠ ಇಷ್ಟೇ. ಜೀವನ ಅಂದ್ರೆ ಕೇವಲ ಸುಖ ಪಡೋದಲ್ಲ, ಬದಲಾಗಿ ಸರಿಯಾದ ವಿಷಯಗಳಿಗಾಗಿ ಕಷ್ಟಪಡೋದು. ನಾಳೆ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತೂ ನಮ್ಮ ಕೈಯಲ್ಲಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುವುದನ್ನ ಬಿಟ್ಟುಬಿಡಿ. ನಿಮ್ಮ ಮೌಲ್ಯಗಳನ್ನ ಎತ್ತಿ ಹಿಡಿಯಿರಿ, ಸೋಲನ್ನು ಅಪ್ಪಿಕೊಳ್ಳಿ ಮತ್ತು ಪ್ರತಿಯೊಂದು ಕ್ಷಣವನ್ನು ಜವಾಬ್ದಾರಿಯಿಂದ ಬದುಕಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲ ಈ ವಿಚಾರಗಳನ್ನ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಮಾರ್ಕ್ ಮ್ಯಾನ್ಸನ್ ಅವರ ಈ ಯಾವ ತತ್ವ ನಿಮಗೆ ಹೆಚ್ಚು ಇಷ್ಟವಾಯಿತು? ಸೋಲೆ ಗೆಲುವಿನ ಹಾದಿ ಅನ್ನೋದಾ, ಅಥವಾ ಬೇಡ ಎನ್ನುವುದರ ಮಹತ್ವವಾ? ನಿಮ್ಮ ಅನಿಸಿಕೆಯನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಮತ್ತು ಮರೆಯಬೇಡಿ, ಡಿಸ್ಕ್ರಿಪ್ಷನ್ನಲ್ಲಿರೋ ಆಕ್ಷನಬಲ್ ಬ್ಲೂ ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಇವತ್ತೇ ಆ ಬದಲಾವಣೆಯನ್ನ ಶುರು ಮಾಡಿ. ಇದೇ ರೀತಿಯ ಜಗತ್ತಿನ ಶ್ರೇಷ್ಠ ಪುಸ್ತಕಗಳ ಸಾರಾಂಶಕ್ಕಾಗಿ ಮತ್ತು ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿ, ಯಾಕೆಂದ್ರೆ ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರಲಿದೆ. ಅಲ್ಲಿಯವರೆಗೆ ಓದುತ್ತಿರಿ, ಕಲಿಯುತ್ತಿರಿ ಮತ್ತು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಿ. ಧನ್ಯವಾದಗಳು.